ಮಹಾಸ್ತುತಿ ಪಾತ್ರನೂ ಆಗಿದ್ದಾನೆ. ಆತನ ಮಹತ್ವವು ಅಪಾರವಾದದ್ದು. ನಮ್ಮ ಆರಂಭವು ತಂದೆ, ಮಗ, ಪವಿತ್ರಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ದೇವರ ಸ್ತೋತ್ರಕ್ಕಾಗಿ ಹಾಡಿಕೊಳ್ಳುವ ಸಂಗೀತಗಳಲ್ಲಿ 216ನೇ ಸಂಗೀತದ ಮೊದಲನೇ 3 ಚರಣಗಳನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 216 ಮೊದಲಿನ 3 ಚರಣಗಳು. ದೇವ ಶಬ್ದ ಕಿವಿಯೋಳ್ ಬೀಳುವಾಗ ಎಚ್ಚರ ತೇರೆ ನಿನ್ನ ಹೃದಯವ ಆತ ಕಾರ್ಯುತ್ತಾನಲ್ಲ. ಆತನ ಹತ್ರ ಓಡಿ ಬಾ, ನಾಳೆ ಹೃದಯ ಕಠಿಣವಾಗಿ ಹೋಗಿ ತಾಕಟ ಸ್ಥಿರವಾಲ ಜೀವಾವು ಕೃಪಕಾಲ ತೀರ್ವಾದು. ನಾಳೆ ನ್ಯಾಯ ತೀರ್ಪಿನ ಕಾಲ ಬಂತು ಆತರ. ಇಂದು ಕೃಪಾ ಸಮಯ, ಇನ್ನು ಏನು ಕಾರಣ ನಿನ್ನ ಪ್ರಾಣ ರಕ್ಷೆಗೆ ಓಡಿ ಹೋಗು ಬೇಗನೆ. ಇಂದು ಹೋಗು ಶರಣ, ದೇವ ಶಬ್ದ ಕೇಳಿ ಬಾ. ಪ್ರಾರ್ಥನೆ ಮಾಡೋಣ. ಪರಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರಿಗೆ ಸ್ತೋತ್ರ. ದೇವಾದಿ ದೇವನೇ ಸ್ತೋತ್ರ. ನಮ್ಮನ್ನು ಹಗಲಿರುಳು ಕಾಯುತ್ತಿರುವ ಆತನೇ ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಅಪ್ಪ ತಂದೆ, ಈ ಬೆಳಗಿನ ಜಾವದಲ್ಲಿ ನಿನ್ನ ಪವಿತ್ರದ ಪಾದ ಬಳಿಗೆ ಬರುವಂತೆ ಮಾಡಿದಕ್ಕಾಗಿ ಸ್ತೋತ್ರ. ರಾತ್ರಿ ಎಲ್ಲ ಜೊತೆಯಲ್ಲಿ ಇದ್ದು ನಡೆಸಿದ್ದೀಯ ತಂದೆ, ಸ್ತೋತ್ರ. ಹೊಸ ದಿನವನ್ನು ಕಾಣುವಂತೆ ಅನುಕೂಲತೆ ಮಾಡಿಕೊಟ್ಟಿದ್ದಿ, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಅಪ್ಪ, ಲೋಕದೊಳಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ನಿನ್ನ ಸನ್ನಿಧಾನಕ್ಕೆ ಬಂದು ನಿನ್ನನ್ನು ಕೊಂಡಾಡುವುದಕ್ಕೆ, ನಿನ್ನನ್ನು ಸ್ಮರಿಸುವುದಕ್ಕೆ ಬಂದಿರುವಂಥ ನಮ್ಮೆಲ್ಲರನ್ನು ಆಶೀರ್ವದಿಸಬೇಕೆಂಬುದಾಗಿ ಬೇಡುತ್ತೇನೆ. ಅಪ್ಪ, ನಾವು ಲೋಕದೊಳಗೆ ಹೋಗುವಾಗ ನಮ್ಮ ಜೊತೆಯಲ್ಲಿ ಇದ್ದು ನಡೆಸಬೇಕೆಂಬುದಾಗಿ ಕೇಳುತ್ತೇನೆಪ್ಪ. ಯಾವ ಕಾರಣಕ್ಕೂ ಯಾವ ಕೇಡು ಕಂಡಾಂತರದಲ್ಲಿ ನಾವು ಒಳಗಾಗದಂಥ ರೀತಿಯಲ್ಲಿ ನಮ್ಮನ್ನು ಕಾಯ್ದು ಕಾಪಾಡಿ ನಡೆಸಬೇಕೆಂದು ಬೇಡುತ್ತೇನೆ. ಅಪ್ಪ ತಂದೆಯಾದ ದೇವರೇ, ಲೋಕದ ಸೈತಾನನ ಆಡಳಿತದಲ್ಲಿ ನಾವು ಒಳಗಾಗದಂಥ ರೀತಿಯಲ್ಲಿ, ಅಪ್ಪ ತಂದೆ, ಯಾವ ಪಾಪಕ್ಕೂ ಶಾಪಕ್ಕೂ ಗುರಿಯಾಗದಂಥ ರೀತಿಯಲ್ಲಿ ನಮ್ಮನ್ನು ನಡೆಸಬೇಕೆಂದು ಬೇಡುತ್ತೇನೆ. ಅಪ್ಪ, ಈ ಸಬ್ಬತ್ ದಿನದಲ್ಲಿ ನೀನು ಆಶೀರ್ವದಿಸು. ಸಬ್ಬತ್ ದಿನದಲ್ಲಿ ನಡೆಯುವಂಥ ಎಲ್ಲ ಆರಾಧನೆಯನ್ನು ನೀನು ಆಶೀರ್ವದಿಸಬೇಕೆಂದು, ಎಲ್ಲ ಆರಾಧನೆಯಲ್ಲಿ ನೀನು ಪ್ರಸನ್ನನಾಗಿದ್ದು ಎಲ್ಲಪ್ಪ ನಿನ್ನ ಮಕ್ಕಳಿಗೆ ಬೇಕಾಗಿರೋ ಆತ್ಮಿಕ ಆಹಾರವನ್ನು ಅಪ್ಪ ತೃಪ್ತಿ ತರುವಂಥ ರೀತಿಯಲ್ಲಿ ಆಹಾರವನ್ನು ನೀನು ಅನುಗ್ರಹಿಸಿ ಕೊಡಬೇಕೆಂದು ಬೇಡುತ್ತೇನೆಪ್ಪ. ಯಾರ್ಯಾರು ಕಷ್ಟದಲ್ಲಿ, ದುಃಖದಲ್ಲಿ, ನೋವಿನಲ್ಲಿ ಬರುತ್ತಾರೋ ಅಂಥವನ್ನೆಲ್ಲ ನೀನು ಸಂತೈಸಿ ಕಾಪಾಡಬೇಕೆಂದು ಬೇಡುತ್ತೇನೆ. ಅಪ್ಪ, ಬಾರದೇ ಇರುವಂಥವರನ್ನು ಕೂಡ ನೀನು ಕಾಪಾಡು. ಯಾರ್ಯಾರು ಕಷ್ಟದಲ್ಲಿ, ನೋವಿನಲ್ಲಿದ್ದಾರೋ, ಅನಾರೋಗ್ಯದಲ್ಲಿದ್ದಾರೋ ಅಂಥವ್ರನ್ನು ನೀನು ಸಂತೈಸಿ ಕಾಪಾಡಿ ನಡೆಸಬೇಕೆಂದು ಬೇಡಿಕೊಳ್ಳುತ್ತಿದ್ದೇನೆ. ವಿಶೇಷವಾಗಿ ನಮ್ಮ ಸಭೆಯಲ್ಲಿರುವಂಥ ಸಣ್ಣ ಮಕ್ಕಳನ್ನು, ಯವನಸ್ಥ ಮಕ್ಕಳನ್ನು ನೀನು ವಿಶೇಷವಾದ ರೀತಿಯಲ್ಲಿ ಕಾಪಾಡು. ಮಕ್ಕಳು ಸಣ್ಣ ಮಕ್ಕಳಿರುವಾಗಲೇ ನಿನ್ನ ವಾಕ್ಯದಲ್ಲಿ ನೆಲೆಗೊಳ್ಳುವ ಹಾಗೆ ಸಹಾಯ ಮಾಡು. ಯವನಸ್ಥ ಮಕ್ಕಳನ್ನು ನಿನ್ನ ಹಿಡಿತದಲ್ಲಿ ಇಟ್ಟುಕೊಂಡು ನಿನ್ನ ಭಯಭಕ್ತಿಯಲ್ಲಿ ಬೆಳೆಯುವಂತೆ ಮಕ್ಕಳಾಗುವಂತೆ ಸಹಾಯ ಮಾಡು. ಮುಂದಿನ ದಿನಗಳಲ್ಲಿ ಯುದ್ಧ ವೀರರ ಅಂಬುಗಳಾಗಿ ಜೀವಿಸುವಂಥ ಮಕ್ಕಳನ್ನಾಗಿ ಮಾಡಬೇಕೆಂದು ನಾನು ನಿನ್ನನ್ನು ಕೇಳುತ್ತೇನೆಪ್ಪ. ನಿನ್ನ ಸೇವಕರಾಗಿ ನಡೆದುಕೊಳ್ಳುವಂಥ ರೀತಿಯಲ್ಲಿ ಮಕ್ಕಳನ್ನು ನೀನು ಬೆಳೆಸಬೇಕೆಂದು ಬೇಡುತ್ತೇನೆ. ಸೈತಾನನ ಸಿಂಹದ ಉಪಾಧಿಯಲ್ಲಿ ಅಪ್ಪ ಹೊಂಚು ಹಾಕುತ್ತಿರುವಾಗ ಯವನಸ್ಥ ಮಕ್ಕಳನ್ನು ಸಿಂಹದ ಬಾಯಿಯಲ್ಲಿ ಸಿಕ್ಕಾಕಿಕೊಳ್ಳದಂಥ ರೀತಿಯಲ್ಲಿ ಮಕ್ಕಳನ್ನು ಕಾಯ್ದು ಕಾಪಾಡಬೇಕೆಂದು
ಬೇಡಿಕೊಳ್ಳುತ್ತಿದ್ದೇನೆ. ಅಪ್ಪ, ಈ ನಿನ್ನ ಮಗಳ ಪ್ರಾರ್ಥನೆಯನ್ನು ಸದುತ್ತರವನ್ನು ಕೇಳಿ ಸದುತ್ತರವಂತೆ ಪಾಲಿಸುವ ಆತನು ನೀನಾಗಿದ್ದಿ. ಅದಕ್ಕಾಗಿ ಸ್ತೋತ್ರವನ್ನು ಸತತ ಪ್ರಭು ರಕ್ಷಕನು ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ದೇವರ ಮಹಿಮೆ ಪಡಿಸುವ ಹಾಗೆ ಮಹಿಮಾ ಗೀತೆಗಳಲ್ಲಿ 139ನೇ ಹಾಡನ್ನು ಆಡಿಕೊಳ್ಳೋಣ. 1 ಮತ್ತು 2 ಚರಣ ಮಾತ್ರ ಮಾಡಿಕೊಳ್ಳೋಣ. ಸುಂದರವಾದ ಮನೆಯಲ್ಲಿ ಎಂಬ ಹಾಡನ್ನು ಆಡಿಕೊಳ್ಳೋಣ. ಸುಂದರವಾದ ಮನೆಯಲ್ಲಿ ಜಯಗೀತವ ಹಾಡುವೆವು, ಚೀಯೋನ್ಮದಲಿಂಗನಿಗೆ. ಸುಂದರವಾದ ಮನೆಯಲ್ಲಿ ಜಯಗೀತವ ಹಾಡುವೆವು, ಚೀಯೋನ್ಮದಲಿಂಗನಿಗೆ. ಜಯಘೋಷ ಮಾಡಿ ಸ್ವರ್ಗದು ಸೇರಿ ಸಂಗೀತ ಹಾಡುವೆವು, ಜಯಘೋಷ ಮಾಡಿ ಸ್ವರ್ಗದು ಸೇರಿ ಸಂಗೀತ ಹಾಡುವೆವು. ಅಲ್ಲಿ ಸುಂದರವಾದ ಕಿರೀಟ ತೊಟ್ಟು ಕ್ರಿಸ್ತನ ಸ್ತುತಿಸುವೆವು, ಅಲ್ಲಿ ಸುಂದರವಾದ ಕಿರೀಟ ತೊಟ್ಟು ಕ್ರಿಸ್ತನ ಸ್ತುತಿಸುವೆವು. ಸುಂದರವಾದ ಮನೆಯಲ್ಲಿ ಜಯಗೀತವ ಹಾಡುವೆವು, ಚೀಯೋನ್ ಮದಲಿಂಗನಿಗೆ. ಕ್ರಿಸ್ತನ ಪಾದಕ್ಕೆ ಕಿರೀಟವಿಟ್ಟು ನೀ ಯೋಗ್ಯನೆಂದೆನ್ನುವೆ, ಕ್ರಿಸ್ತನ ಪಾದಕ್ಕೆ ಕಿರೀಟವಿಟ್ಟು ನೀ ಯೋಗ್ಯನೆಂದೇಳುವೆ. ಅಲ್ಲಿ ಸುಂದರರೊಂದಿಗೆ ನಾವು ಕ್ರಿಸ್ತನ ಸ್ತುತಿಸುವೆವು, ಅಲ್ಲಿ ಸಮಸ್ತ ಭಕ್ತರೊಂದಿಗೆ ಸೇರಿ ಕ್ರಿಸ್ತನ ಸ್ತುತಿಸುವೆವು. ಸುಂದರವಾದ ಮನೆಯಲ್ಲಿ ಜಯಗೀತವ ಹಾಡುವೆವು, ಚೀಯೋನ್ ಮದಲಿಂಗನಿಗೆ. ಬಹುಮಾನ ನಮಗೆ ರಕ್ಷಕ ಕೊಡುವ ಎಲ್ಲರ ಮಧ್ಯದೊಳು, ಬಹುಮಾನ ನಮಗೆ ರಕ್ಷಕ ಕೊಡುವ ಎಲ್ಲರ ಮಧ್ಯದೊಳು. ಆಗ ಆನಂದದಿಂದ ನಾವೆಲ್ಲ ಕೂಡಿ ಕ್ರಿಸ್ತನ ಸ್ತುತಿಸುವೆವು, ಆಗ ಆನಂದದಿಂದ ನಾವೆಲ್ಲ ಕೂಡಿ ಕ್ರಿಸ್ತನ ಸ್ತುತಿಸುವೆವು. ಸುಂದರವಾದ ಮನೆಯಲ್ಲಿ ಜಯಗೀತವ ಹಾಡುವೆವು, ಚೀಯೋನ್ ಮದಲಿಂಗನಿಗೆ. ಸುಂದರವಾದ ಮನೆಯಲ್ಲಿ ಜಯಗೀತವ ಹಾಡುವೆವು, ಚೀಯೋನ್ ಮದಲಿಂಗನಿಗೆ. ಚೀಯೋನ್ ಮದಲಿಂಗನಿಗೆ. ವಾಕ್ಯ ಸಂದೇಶವನ್ನು ಕೇಳುವುದಕ್ಕೆ ಮುಂಚಿತವಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವ ಹಾಗೆ ಮಹಿಮಾ ಗೀತೆಗಳಲ್ಲಿ 215ನೇ ಹಾಡನ್ನು 1 ಮತ್ತು 2 ಚರಣವನ್ನು ಆಡಿಕೊಳ್ಳೋಣ. ನಿನ್ನ ಭೂಯಾತ ಚಿಂತೆಯನ್ನು ಹಾಡನ್ನು ಆಡಿಕೊಳ್ಳೋಣ. ನಂತರ ನಮ್ಮ ಮಧ್ಯದಲ್ಲಿರುವ ಶ್ರೀಮತಿ ಸುಶೀಲಾ ಗೌಡರವರು ನಮಗೆ ವಾಕ್ಯ ಸಂದೇಶವನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಯೇಸುವಿನೊಡನೆ ಮುಂದೆ ಸಾಗುನಿ, ಸಂದೇಹ ಪಡದೆ ಆತನ ನಂಬುನಿ. ಯೇಸುವಿನೊಡನೆ ಮುಂದೆ ಸಾಗುನಿ, ಸಂದೇಹ ಪಡದೆ ಆತನ ನಂಬುನಿ. ಬೆಟ್ಟದ
ಬೇಟದಂತೆ ಕಷ್ಟ ಬಂದರು ಯೇಸು ಇರುವನು, ನೀಯೇ ಸುವನೋಡು. ಬೇಟದಂತೆ ಕಷ್ಟ ಬಂದರು ಯೇಸು ಇರುವನು, ನೀಯೇ ಸುವನೋಡು. ಯಾತ್ರೆಯ ಚಿಂತೆಯನು ಕತಗೋಪಿಸು, ನಿಶ್ಚಿಂತೆಯಾಗಿರು. ನಿನಗಾದ ಸ್ಥಿತಿಗೆ ಬೆರಗಾಗುತ್ತಿದ್ದರು ಕಣ್ಣೀರು ಕಾಲುವೆ ನೀ ದಾಟುತ್ತಿದ್ದರು. ನಿನಗಾದ ಸ್ಥಿತಿಗೆ ಬೆರಗಾಗುತ್ತಿದ್ದರು ಕಣ್ಣೀರು ಕಾಲುವೆ ನೀ ದಾಟುತ್ತಿದ್ದರು. ನಿನ್ನ ಮೇಲೆ ಮಮತೆಯಿಟ್ಟ ಯೇಸು ಇರುವನು, ನೀಯೇ ಸುವನೋಡು. ನಿನ್ನ ಮೇಲೆ ಮಮತೆಯಿಟ್ಟ ಯೇಸು ಇರುವನು, ನೀಯೇ ಸುವನೋಡು. ಯಾತ್ರೆಯ ಚಿಂತೆಯನು ಕತಗೋಪಿಸಿ ನಿಶ್ಚಿಂತನಾಗಿರು. ಕವು ಏತಕ್ಕೆ ಸಂದೇಹವೇತಕ್ಕೆ, ಭಯವು ಏತಕ್ಕೆ ಸಂದೇಹವೇತಕ್ಕೆ. ಕರ್ತನಿರುವಲ್ಲಿ ಚಿಂತೆಯೇತಕ್ಕೆ, ಕರ್ತನಿರುವಲ್ಲಿ ಚಿಂತೆಯೇತಕ್ಕೆ. ಯಾತ್ರೆಯ ಚಿಂತೆಯನು ಕರ್ತಗೋಪಿಸಿ ನಿಶ್ಚಿಂತನಾಗಿರು. ನಿಯತಗೋಪಿಸಿ ನಿಶ್ಚಿಂತನಾಗಿರು. ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಿರುವಂತಹ ನಮ್ಮ ಪರಮ ಪ್ರೀತಿಯುಳ್ಳ ಯೇಸುವೆ, ಸಬ್ಬತ್ ದಿನದ ಈ ನಸುಕಿನ ಜಾವದಲ್ಲಿ ನಿನ್ನ ಮಕ್ಕಳಾಗಿರುವಂಥ ನಾವುಗಳು ನಿನ್ನ ಆಲಯದಲ್ಲಿ ಸೇರಿ ಬಂದು ನೀನು ಸ್ತುತಿಸಿ ಕೊಂಡಾಡಿ ಆರಾಧಿಸುವ ಹಾಗೆಯೂ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂತೆ ನಮ್ಮನ್ನು ಸೇರಿಸಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಸ್ವಾಮಿ ಕರ್ತನೆ, ಈ ಸಮಯದಲ್ಲಿ ವಾಕ್ಯ ಧ್ಯಾನ ಮಾಡುವಂಥ ನಮ್ಮೆಲ್ಲರನ್ನ ನಿನ್ನ ಕರಗಳಲ್ಲಿ ತೆಗೆದುಕೊಂಡು ನಮ್ಮನ್ನು ನಿಯಂತ್ರಿಸು. ನೀನು ಮಾತನಾಡುವಂಥ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಆಳವಾಗಿ ಬೇರೂರಿ ನಿನಗೋಸ್ಕರ ಫಲ ಕೊಡುವಂತೆ ಸಹಾಯವನ್ನು ಮಾಡು. ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಬಿಡದೆ ಅದನ್ನು ನಮ್ಮ ಹೃದಯದಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡು ನಿನ್ನ ರಾಜ್ಯದ ಮಹಿಮೆಗೋಸ್ಕರ ನಾವೆಲ್ಲರೂ ಜೀವಿಸುವ ಹಾಗೆ ಕೃಪೆಯನ್ನು ಅನುಗ್ರಹಿಸು. ದೇವರೇ, ನಮ್ಮ ಬಾಯಿ ಮಾತುಗಳು ನಮ್ಮ ಹೃದಯ ಧ್ಯಾನವು ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ತಂದೆ, ಆಮೆನ್. ಈ ಮುಂಜಾನೆ ಜಾವದಲ್ಲಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಒಂದು ಕ್ಷಣ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ತಾಯಿಯ ಗರ್ಭದಲ್ಲಿ ಮೂಡಿದಾಗಿನಿಂದ ಹಿಡಿದು ಈವರೆಗೆ ದೇವರು ನನ್ನ ಜೊತೆಗೆ ಇದ್ದಾನೆ. ಏನೆಲ್ಲ ನಾವು ಸಾಧನೆಗಳನ್ನು ಮಾಡಿದ್ದೇವೆ. ನಮ್ಮ ಪ್ರಾರಂಭವನ್ನು ನಾವು ನೋಡುವುದಾದರೆ ಬಹಳಷ್ಟು ಅಲ್ಪವಾದಂಥ ಒಂದು ಪ್ರಾರಂಭ. ಅನೇಕರಾದಂಥ ನಾವು ಕಡು ಬಡತನದಲ್ಲಿ ಹುಟ್ಟಿ ಬೆಳೆದವರು. ಬಹಳಷ್ಟು ಕಷ್ಟ ಕಾರ್ಪಣ್ಯಗಳನ್ನು, ಸವಾಲುಗಳನ್ನು ನೋಡಿದವರು, ಎದುರಿಸಿದವರು.
ಆದರೆ ಇವತ್ತು ಒಂದು ಉತ್ತಮವಾದಂಥ ಸ್ಥಿತಿಯಲ್ಲಿ 4 ಜನರು ನಮ್ಮನ್ನು ತಲೆ ಎತ್ತಿ ನೋಡುವಂಥ ಸ್ಥಿತಿಯಲ್ಲಿ ನಾವು ಬಂದು ತಲುಪಿದ್ದೇವೆ. ಇದು ನನ್ನ ಪ್ರಯಾಸವೋ, ನನ್ನ ಪ್ರಯತ್ನವೋ, ನಾನು ಪಟ್ಟ ಪರಿಶ್ರಮವೋ, ದೇವರ ಹಸ್ತದ ನಡೆಸುವಿಕೆಯೋ ಎಂಬುದನ್ನು ಆಲೋಚಿಸಿಕೊಳ್ಳಬೇಕಾಗಿದೆ. ಒಪ್ಪುತ್ತೇವೆ, ಇದರಲ್ಲಿ ನನ್ನ ಪರಿಶ್ರಮವಿದೆ, ನನ್ನ ಕಷ್ಟ ಇದೆ, ನನ್ನ ಪ್ರಯತ್ನ ಇದೆ, ಒಂದು ಛಲ ಇದೆ. ಇದೆಲ್ಲವೂ ಇದ್ದು ದೇವರ ನಡೆಸುವಿಕೆ ನಮಗೆ ಇರದೆ ಹೋದರೆ, ದೇವರ ಹಸ್ತಪಾಲನೆ ನಮಗೆ ಇರದೆ ಹೋದರೆ, ದೇವರ ಆಶೀರ್ವಾದ, ದೇವರ ಕರುಣೆ, ದೇವರ ಪ್ರೀತಿ ನಮ್ಮ ಮೇಲೆ ಇರದೆ ಹೋದರೆ ಇವತ್ತು ನಾವು ಈ ಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ 3 ವ್ಯಕ್ತಿಗಳ ಜೀವಿತದ ವಿಷಯದಲ್ಲಿ ಈ ಮುಂಜಾನೆ ಜಾವದಲ್ಲಿ ನಾವು ಧ್ಯಾನವನ್ನು ಮಾಡೋಣ. ಆ ಮೂಲಕವಾಗಿ ದೇವರು ಇವತ್ತು ನಮಗೆ ಏನನ್ನ ಹೇಳಿಕ್ಕಿದ್ದಾನೋ ಅದನ್ನು ನಾವು ಗ್ರಹಿಸ್ಕೊಳ್ಳಿಕ್ಕೆ ದೇವರಾತ್ಮನ ಸಹಾಯವನ್ನು ನಾವು ಬೇಡೋಣ. ಮೊಟ್ಟ ಮೊದಲನೇದಾಗಿ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 9ರಿಂದ 14 ವಚನಗಳಲ್ಲಿ ಬರೆಯಲ್ಪಟ್ಟಿದೆ. ಚಿರಪರಿಚಿತವಾದಂಥ ಒಂದು ವಾಕ್ಯ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 9ರಿಂದ 14. ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆವಿಟ್ಟುಕೊಂಡು ಉಳಿದವನ್ನು ಉದಾಸೀನ ಮಾಡುವಂತ ಕೆಲವರಿಗೆ ಒಂದು ಸಾಮ್ಯವನ್ನ ಹೇಳಿದನು. ಯೇಸು ಹೇಳಿದಂತಹ ಸಾಮ್ಯ ಏನೆಂದರೆ, ಪ್ರಾರ್ಥನೆ ಮಾಡಬೇಕೆಂದು 2 ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಫರಿಸಾಯನು, ಒಬ್ಬನು ಸುಂಕದವನು. ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ. ಆದದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ. ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ. ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10ರಲ್ಲೊಂದು ಪಾಲು ಕೊಡುತ್ತೇನೆ ಅಂದುಕೊಂಡನು. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡುಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಫರಿಸಾಯನು ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು ಎಂಬುದಾಗಿ. ಈ ದೃಷ್ಟಾಂತದಿಂದ ಯೇಸು ಸ್ವಾಮಿ ಹೇಳುತ್ತಿರುವಂತ ಒಂದು ವಿಷಯ ಏನೆಂದರೆ, ಗರ್ವದ ಮಾತುಗಳು ಒಬ್ಬ ಮನುಷ್ಯನಿಂದ ಎಷ್ಟರ ಮಟ್ಟಿಗೆ ಅವನನ್ನ ಹೆಚ್ಚಿಸಲು, ತನ್ನನ್ನು ಹೆಚ್ಚಿಸಿಕೊಳ್ಳಲು ಅದು ನಡೆಸುತ್ತದೆ ಎಂಬುದಾಗಿ. ಫರಿಸಾಯನು ಘಂಟಾಘೋಷವಾಗಿ ದೇವರು, ಸೃಷ್ಟಿಕರ್ತನು, ಸಾರ್ವಭೌಮನಾದಂಥ ದೇವರ ಮುಂದೆಯೇ, ದೇವರು, ನಾನು ಹೀಗೆ ಮಾಡ್ತೇನೆ, ಹಾಗೆ ಮಾಡ್ತೇನೆ, ದೇವರೇ, ನಾನು ನಿನ್ನ ದೃಷ್ಟಿಯಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಶುದ್ಧನಾಗಿ ನಡೆದುಕೊಳ್ತಾ ಇದ್ದೇನೆ, ನನ್ನ ಪಕ್ಕದಲ್ಲಿರುವಂತ ಈ ಪಾಪಿಯಾದ ಸುಂಕದವನಂತೆ ನಾನು ಬದುಕ್ತಾ ಇಲ್ಲ ಎಂಬುದಾಗಿ ತನ್ನ ವಿಷಯದಲ್ಲಿ ತಾನೇ ದೇವರ ಮುಂದೆ ಹೊಗಳಿಕೊಳ್ಳುತ್ತಾ ಇದ್ದಾನೆ. ಜ್ಞಾನೋಕ್ತಿಗಳ ಪುಸ್ತಕ 6ನೇ ಅಧ್ಯಾಯ 16ನೇ ವಚನದಲ್ಲಿ 16ರಿಂದ 18 ವಚನಗಳಲ್ಲಿ ನಾವು ನೋಡ್ತೇವೆ, ದೇವರು ಅಸಹ್ಯ ಪಡುವಂತ 6 ಸಂಗತಿಗಳಿವೆ. ಹೌದು, 7 ಸಂಗತಿಗಳಿವೆ. ಅವ್ಯಾವೆಂದರೆ, ಮೊದಲನೇದಾಗಿ ಹೆಮ್ಮೆಯ ಕಣ್ಣು ಎಂಬುದಾಗಿ. ಇವತ್ತು ಯಾವ ಮನುಷ್ಯನಲ್ಲಿ ಗರ್ವವಿರುತ್ತದೋ, ನಾ ಎಂಬ ಅಹಂ ಇರುತ್ತದೋ, ಆ ವ್ಯಕ್ತಿಯೇ ಯಾವಾಗಲೂ ಹೆಮ್ಮೆಯ ಕಣ್ಣಿನ ಉಳ್ಳ ವ್ಯಕ್ತಿಯಾಗಿರ್ತಾನೆ. ಎಲ್ಲಿ ಹೆಮ್ಮೆ ಇರ್ತದೋ, ಎಲ್ಲಿ ಗರ್ವ ಇರ್ತದೋ, ಅಲ್ಲಿ ಇನ್ನೊಬ್ಬರನ್ನ ತುಚ್ಛೀಕರಿಸುವಂತ ಒಂದು ಮನೋಭಾವನೆ ನಮ್ಮಲ್ಲಿ ಇರ್ತದೆ. ಪ್ರಿಯ ದೇವ ಜನರೇ, ಅದಕ್ಕೆ ಯೇಸು ಸ್ವಾಮಿ ಈ 2 ವ್ಯಕ್ತಿಗಳ ದೃಷ್ಟಾಂತವನ್ನ ತೆಗೆದುಕೊಂಡು ಹೇಳ್ತಾ ಇದ್ದಾನೆ, ನೀವು ಈ ರೀತಿಯಾಗಿ ಪ್ರಾರ್ಥಿಸುವುದಾದರೆ, ಈ ರೀತಿಯಾಗಿ ನಿಮ್ಮನ್ನ ಹೊಗಳಿಕೊಳ್ಳುವುದಾದರೆ, ನಾನು ಮಾಡಿದೆ,
ನಾನು ತಂದೆ, ಇದನ್ನು ನಾನು ಕಟ್ಟಿಸಿದೆ, ಇದನ್ನು ನಾನು ಕೊಂಡುಕೊಂಡೆ, ಇಡೀ ಮನೆಯ ಜವಾಬ್ದಾರಿಯನ್ನು ಈವರೆಗೂ ನಾನು ನಡೆಸಿಕೊಂಡು ಬರ್ತಾ ಇದ್ದೇನೆ, ಹೀಗೆ ಹಾಗೆ ಎಂಬುದಾಗಿ ನನ್ನನ್ನೇ ನಾನು ಗುಣಗಾನ ಮಾಡುತ್ತಾ ಹೋದರೆ ದೇವರು ನಮ್ಮನ್ನು ನೀತಿವಂತರೆಂಬುದಾಗಿ ಎಣಿಸುವುದಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ವಾಕ್ಯ ಭಾಗದಲ್ಲಿ ಅದು ಬರೆಯಲ್ಪಟ್ಟಿದೆ. ಪ್ರಿಯ ದೇವ ಜನರೇ, ಒಬ್ಬ ಶ್ರೀಮಂತನಾದಂಥ ವ್ಯಕ್ತಿ ಒಂದು ಸುಂದರವಾದಂಥ ಮನೆಯನ್ನು ಕಟ್ಟಿ ತನ್ನ ಹೆಂಡತಿಗೆ ಉಡುಗೊರೆಯಾಗಿ ಕೊಡಬೇಕೆಂಬುದಾಗಿ ಬಯಸಿದ. ಆತನು ಒಬ್ಬ ಇಂಜಿನಿಯರ್ ಹತ್ರ ಹೋಗಿ ಹೇಳ್ತಾ ಇದ್ದಾನೆ, ನೋಡಪ್ಪ, ನನ್ನ ಹೆಂಡತಿಗೆ ಒಂದು ಸುಂದರವಾದ ಮನೆಯನ್ನ ಉಡುಗೊರೆಯಾಗಿ ಕೊಡಬೇಕೆಂದಿದ್ದೇನೆ. ಈ ಪಟ್ಟಣದಲ್ಲಿ ಆಗಲಿ ಇದರ ಸಮೀಪದಲ್ಲಿರುವಂಥ ಯಾವುದೇ ಊರಿನಲ್ಲಾಗಲಿ ಅಂಥ ಮನೆಗಳಿರಬಾರದು, ಅಂಥ ಸುಂದರವಾದ ಮನೆಯನ್ನ ನೀನು ಕಟ್ಟಿಕೊಡಬೇಕು ಎಂಬುದಾಗಿ ಹೇಳುವಾಗ ಇಂಜಿನಿಯರ್ ಹೇಳ್ತಾ ಇದ್ದಾನೆ, ಆಯಿತು ಸರ್, ನಾನು ಪ್ರಯತ್ನವನ್ನು ಮಾಡ್ತೇನೆ ಎಂಬುದಾಗಿ. 1 ತಿಂಗಳ ಕಾಲ ಆ ಇಂಜಿನಿಯರ್ ಯೋಚಿಸಿ ಒಂದು ಡಿಸೈನ್ ಅನ್ನ ಹಾಕಿ ಕೆಲಸದವರನ್ನ ತೆಗೆದುಕೊಂಡು ಬಂದು ಆ ಮನೆಯನ್ನು ಕಟ್ಟಲು ಪ್ರಾರಂಭ ಮಾಡಿದ. ಆ ಶ್ರೀಮಂತ ಹೇಳಿದ್ದ, ಏನು ಬೇಕೋ ಎಲ್ಲವನ್ನ ನಾನು ನಿನಗೆ ಕೊಡ್ತೇನೆ, ಆದರೆ 1 ದಿನವಾದರೂ ನಾನು ಆ ಮನೆಯನ್ನ ನೋಡ್ಲಿಕ್ಕೆ ಬರುವುದಿಲ್ಲ. ನೀನು ಕಟ್ಟಿಕೊಟ್ಟು ರೆಡಿ ಎಂಬುದಾಗಿ ನನ್ನ ಕೈಯಲ್ಲಿ ಬೀಗದ ಕೈಯನ್ನು ಕೊಟ್ಟಾಗಲೇ ನಾ ಮನೆಯನ್ನು ನೋಡುವುದು. ಆಯಿತು ಸರ್ ಎಂಬುದಾಗಿ ಹೇಳಿ ಆತನು 1 ವರ್ಷವನ್ನು ತೆಗೆದುಕೊಂಡು ಆ ಮನೆಯನ್ನು ಕಟ್ಟಿ ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಿ ಆ ಬೀಗದ ಕೀಗಳನ್ನು ತಂದು ಶ್ರೀಮಂತನ ಕೈಯಲ್ಲಿ ಕೊಡ್ತಾ ಇದ್ದಾನೆ. ಒಂದು ದಿನವನ್ನು ನಿಗದಿಪಡಿಸಿದ ಶ್ರೀಮಂತ, ಮನೆಯ ಉದ್ಘಾಟನೆ ಎಲ್ಲ ವ್ಯವಸ್ಥೆ ಆಗಿದೆ. ಮನೆಯ ಉದ್ಘಾಟನೆಯನ್ನ ಮಾಡುವಾಗ ಶ್ರೀಮಂತನಾದಂಥ ವ್ಯಕ್ತಿ ಯಾರನ್ನ ಕರೀತಾನೆ ಎಂಬುದಾಗಿ ಜನರು ಕುತೂಹಲದಿಂದ ನೋಡ್ತಾ ಇದ್ದಾರೆ. ಆತನಿಗೆ ವಯಸ್ಸಾದ ತಂದೆ ತಾಯಿಗಳಿದ್ದಾರೆ. ಆತನು ಈ ಮಟ್ಟಕ್ಕೆ ಬರಲು ಆತನಿಗೆ ಎಷ್ಟೊಂದು ಜನರು ಬೆಂಬಲವಾಗಿ ನಿಂತವರು ಇದ್ದಾರೆ. ಆದರೆ ಆ ವ್ಯಕ್ತಿ ಯಾರನ್ನ ಕರೀತಾ ಇದ್ದಾನೆ? ಆ ಯೌವನ ಪ್ರಾಯದಲ್ಲಿರುವಂತಹ ಇಂಜಿನಿಯರ್ ಅನ್ನ ಕರೆಸಿ ರಿಬ್ಬನ್ ಅನ್ನ ಕಟ್ ಮಾಡಿಸ್ತಾ ಇದ್ದಾನೆ. ಕೆಲವು ಜನರಿಗೆ ಕಸಿವಿಸಿ ಒಬ್ಬ ಮಾಮೂಲಿ ಇಂಜಿನಿಯರ್ ಅನ್ನ ಕರೆಸಿ ಈ ಒಂದು ಉದ್ಘಾಟನೆಯನ್ನು ಮಾಡಿಸ್ತಾ ಇದ್ದಾನಲ್ಲ ಎಂಬುದಾಗಿ ಹೇಳುವಾಗ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಹಣ ನನ್ನದು, ಆದರೆ ಇದಕ್ಕೆ ಮಾಡಿದಂಥ ಪ್ಲಾನ್, ಆತನು ಪಟ್ಟ ಪರಿಶ್ರಮ, ಎಲ್ಲ ಶ್ರೇಯಸ್ಸು ಈ ವ್ಯಕ್ತಿಗೆ ಸೇರಬೇಕಾದದ್ದು ಎಂಬುದಾಗಿ ಈ ಕತೆ ಅದು ಹೇಳುವಂಥದ್ದಾಗಿದೆ. ನೋಡ್ರಿ, ಶ್ರೀಮಂತನಾದಂಥ ವ್ಯಕ್ತಿ ನಾನು ಕಟ್ಟಿದೆ ಎಂಬುದಾಗಿ ಎಲ್ಲಿ ಹೇಳಿಕೊಳ್ಳಲಿಲ್ಲ. ಇಷ್ಟು ಸುಂದರವಾದಂಥ ಒಂದು ಉಡುಗೊರೆಯನ್ನ ನನ್ನ ಹೆಂಡತಿಗೆ ನಾನು ಕೊಡಬೇಕೆಂದು ಬಯಸಿರುವಾಗ ಅದಕ್ಕೆ ಪೂರಕವಾಗಿ ನನ್ನ ಬೆನ್ನೆಲುಬಾಗಿ ನಿಂತಂಥ ವ್ಯಕ್ತಿ ಈತನಂದಲೇ ಈ ಒಂದು ಸುಂದರವಾದಂಥ ಮನೆ ಸಾಧ್ಯವಾಯಿತು ಎಂಬುದಾಗಿ ಆತನಿಗೆ ಹೇಳುವುದನ್ನ ನೋಡ್ತೇವೆ. ಈ ಫರಿಸಾಯರ ವಿಷಯದಲ್ಲಿ ಯೇಸು ಮತ್ತೊಂದು ಹೇಳಿದ, ಇವರು ಬೀದಿ ಚೌಕಗಳಲ್ಲಿ ಜನರಿಂದ ಅವರು ಸಲಾಮನ್ನ ನಮಸ್ಕಾರನ ಅಪೇಕ್ಷಿಸ್ತಾರೆ ಮತ್ತು ಅವರು ಮಾಡುವಂಥ ಉಪವಾಸಗಳು, ಪ್ರಾರ್ಥನೆಗಳು, ಬೀದಿಗಳಲ್ಲಿ ನಿಂತು ಪ್ರಾರ್ಥನೆ ಮಾಡುವುದನ್ನ ಆ ದೃಷ್ಟಾಂತದಲ್ಲಿ ಆತನ ಯೇಸು ಸ್ವಾಮಿ ಹೇಳುವುದನ್ನ ನಾವು ನೋಡುವವರಾಗಿದ್ದೇವೆ. ಹೌದು ಪ್ರೀತಿಯುಳ್ಳ ದೇವ ಜನರೇ, ಇಂಥ ಒಂದು ಹೆಮ್ಮೆಯ ಕಣ್ಣು, ಗರ್ವದ ಮನೋಭಾವನೆ ನಮ್ಮಲ್ಲಿ ಇದ್ದೇ ಇದೆ. ಈ ಕಾರಣದಿಂದಲೇ ನಾವು ಯಾವ ಮಟ್ಟಕ್ಕೆ ಆತ್ಮಿಕವಾಗಿ ಬೆಳೆಯಬೇಕಾಗಿತ್ತೋ ಆ ಮಟ್ಟಕ್ಕೆ ನಾವು ಬೆಳೆಯಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕಂದರೆ ನಾನು ನೀನು ಸೇವಿಸುವಂತ ಯೇಸು ಸ್ವಾಮಿ ಆತನು ದೇವರಾಗಿದ್ದರೂ, ರಾಜನಾಗಿದ್ದರೂ, ದೀನರಲ್ಲಿ ದೀನನಾಗಿ ಆತನು ಗೋದಲಿಯಲ್ಲಿ ಜನಿಸಿ ಆತನು ಸಾಮಾನ್ಯ ಮನುಷ್ಯನಂತೆ ಈ ಲೋಕದಲ್ಲಿ ಬದುಕಿದನು. ಇವತ್ತು ನನ್ನಿಂದ ನಿನ್ನಿಂದ ಅಪೇಕ್ಷೆ ಆತನು ಪಡುವಂಥದ್ದು ಇದೆ. ಏನೆಂದರೆ ನಾವು ಬಹಳಷ್ಟು ಹೆಮ್ಮೆಯ ಕಣ್ಣಿನ ಉಳ್ಳವರಾಗಿ ಜೀವನ ಮಾಡದೆ ನಮ್ಮನ್ನ ಎಷ್ಟು ಮಟ್ಟಿಗೆ ಅಂದರೆ ಕೆಳಮಟ್ಟಿಗೆ ನಮ್ಮನ್ನ ನಾವು ತಗ್ಗಿಸಿಕೊಂಡು ಆತನಿಗೋಸ್ಕರ ಜೀವಿಸುವಂಥದ್ದು ಆಗಿದೆ. ಅಲ್ಲಿ ಸುಂಕದವನ ವಿಷಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಅವನಾದರೂ ನೀತಿವಂತನಾಗಿ ಎಣಿಸಲ್ಪಟ್ಟನು ಎಂಬುದಾಗಿ. ಇವತ್ತು ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಹೃದಯವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನನ್ನ ಸ್ವಭಾವ ಎಂಥದ್ದಾಗಿದೆ? ನನ್ನ ಪ್ರಾರಂಭ ಅಲ್ಪವಾಗಿತ್ತು, ಆದರೆ ಇವತ್ತು ದೇವರು ಇಷ್ಟು ದೊಡ್ಡದಾಗಿ ಮಾಡಿರುವಾಗ ನಾನು ಅದೇ ದೀನತೆಯಲ್ಲಿ ಬದುಕ್ತಾ ಇದ್ದೇನಾ ಅಥವಾ ಹಮ್ಮಿನ ಕಣ್ಣುಳ್ಳವನಾಗಿ ಬದುಕ್ತಾ ಇದ್ದೇನಾ? ಪೌಲನು ಹೇಳ್ತಾ ಇದ್ದಾನೆ, ನಾವು ಎಷ್ಟೇ ಉನ್ನತ ಸ್ಥಿತಿಗೆ ಬಂದರೂ ನಮ್ಮ ಮೊದಲಿನ ಸ್ಥಿತಿಯನ್ನು ನಾವು ಎಂದಿಗೂ ಮರೆಯಬಾರದು ಎಂಬುದಾಗಿ.
ಯಾಕಂದರೆ ಆ ಅರಿವು ನಮ್ಮಲ್ಲಿ ಇದ್ದರೆ ಈ ಒಂದು ಗರ್ವಕ್ಕೆ, ಅಹಮ್ಮಕ್ಕೆ, ಹೆಮ್ಮೆಯ ಕಣ್ಣಿಗೆ ಯಾವುದೇ ರೀತಿಯಾಗಿ ಆಸ್ಪದ ಇರುವುದಿಲ್ಲ. ಇದನ್ನೇ ದೇವರು ನನ್ನಿಂದ ನಿನ್ನಿಂದ ಅಪೇಕ್ಷೆ ಮಾಡುವಂಥವನಾಗಿದ್ದಾನೆ. ಇನ್ನು ಎರಡನೇದಾಗಿ ನಾವು ನೋಡ್ತೇವೆ, ಮೊದಲನೇ ಸಂವೇಲನ ಪುಸ್ತಕ 25ನೇ ಅಧ್ಯಾಯ 10ರಿಂದ 11ನೇ ವಚನದಲ್ಲಿ. ಆ ಒಂದು ಅಧ್ಯಾಯವನ್ನು ನಾವು ಓದುವಾಗ ನಾವು ನೋಡ್ತೇವೆ, ಅಲ್ಲಿ ನಾಬಾಲನು ಕುರಿ ಉಣ್ಣೆಯನ್ನ ಆತನು ಕತ್ತರಿಸ್ತಾ ಇದ್ದಾನೆ. ತನ್ನ ಸಂಗಡರಿಗೆ ಒಂದು ದೊಡ್ಡ ಔತಣವನ್ನ ಮಾಡಿಸಿದ್ದಾನೆ. ಈ ಸುದ್ದಿಯನ್ನ ಕೇಳಿದಂತ ದಾವೀದನು ಆತನು ತನ್ನ ಸೇವಕರನ್ನ ಆತನ ಬಳಿಗೆ ಕಳಿಸಿ ಹೇಳ್ತಾ ಇದ್ದಾನೆ, ನೋಡಪ್ಪ, ನೀನು ಈ ಒಂದು ಕುರಿ ಉಣ್ಣೆಯನ್ನ ಕತ್ತರಿಸ್ತಾ ಇದ್ದಿ, ಆದ್ರಿಂದ ನಾನು ನಿನ್ನಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನನಗೂ ನನ್ನ ಜೊತೆ ಇರುವವರಿಗೂ ನೀನು ಸ್ವಲ್ಪ ಆಹಾರವನ್ನ ಕೊಡು. ಯಾಕಂದ್ರೆ ಅರಣ್ಯದಲ್ಲಿ ನಿನ್ನ ಕುರಿಗಳಿರುವಾಗ ನಾನು ನನ್ನ ಜನರು ನಿನ್ನ ಕುರಿಗಳನ್ನ ತೋಳಗಳಿಂದ, ಸಿಂಹದ ಬಾಯಿಂದ ತಪ್ಪಿಸಿದ್ದೇವೆ, ನಿನ್ನ ಕುರಿಗಳನ್ನು ಕಾಪಾಡಿದ್ದೇವೆ, ಅದನ್ನು ನೆನೆಸಿಕೊಂಡು ನೀನು ನಮಗೆ ಆಹಾರವನ್ನು ಕೊಡು ಎಂಬುದಾಗಿ ಆತನು ಹೇಳಿ ಕಳಿಸುವಾಗ, ನಾಬಾಲನು ಇದನ್ನೆಲ್ಲವನ್ನ ಮರೆತು ಆತನಿಗೆ ನೀರನ್ನ, ಊಟವನ್ನ ಕೊಡಲು ನಿರಾಕರಿಸಿದನು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಎಂಥ ಒಂದು ಸ್ವಾರ್ಥೀಯ ಜೀವಿತ ನಾಬಾಲನದಾಗಿತ್ತು. ಆ ವ್ಯಕ್ತಿಯಿಂದ ಎಷ್ಟೊಂದು ಉಪಕಾರವನ್ನು ಆತನು ಹೊಂದಿದ್ದ, ಆದರೆ ಆತನ ಒಂದು ಉತ್ತಮವಾದಂಥ ಸ್ಥಿತಿಯಲ್ಲಿ ಆ ಮಾಡಿದಂಥ ಉಪಕಾರವನ್ನ ಮರೆತು ಬಿಟ್ಟಿದ್ದ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಹೇಳ್ತೇವೆ, ನಾವು ಜನರಿಗೆ ಒಳ್ಳೆಯದನ್ನೇ ಮಾಡಬೇಕು, ಕೈಲಾದಷ್ಟು ನಾವು ಸಹಾಯವನ್ನ ಮಾಡಬೇಕು ಎಂಬುದಾಗಿ. ಒಂದು ವೇಳೆ ಅವರಿಗೆ ಒಳ್ಳೆಯದನ್ನ ನಮಗೆ ಮಾಡಲಿಕ್ಕೆ ಆಗದೆ ಹೋದರೆ ಸಿಕ್ಕುವಂತ ಆ ಒಂದು ಸಹಾಯವನ್ನ ನಾವು ತಪ್ಪಿಸಬಾರದು ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಪ್ರಿಯ ದೇವ ಜನರೇ, ಇವತ್ತು ಸ್ವಾರ್ಥ ಅನ್ನುವಂಥದ್ದು ದೇವರಿಗೆ ವಿರೋಧವಾಗಿರುವಂತ ಒಂದು ಶಬ್ದವಾಗಿದೆ. ಯೇಸು ಸ್ವಾಮಿ ತನ್ನನ್ನೇ ನಿರಾಕರಿಸಿಕೊಂಡು ಈ ಲೋಕಕ್ಕೆ ಬಂದು ದೀನರಲ್ಲಿ ದೀನನಾಗಿ ಒಬ್ಬ ನರಮನುಷ್ಯನಾಗಿ ಬದುಕುವಾಗ ಯಾವಾಗಲೂ ಜನರಿಗೆ ಆತನು ಲಭ್ಯವಾಗಿದ್ದನು. ಯಾವಾಗಲೂ ಜನರು ಆತನೊಟ್ಟಿಗೆ ಇರ್ತಾ ಇದ್ದರು. ಮುಂಜಾನೆಯಿಂದ ಮುಸ್ಸಂಜೆ ಆಗುವವರೆಗೆ ಆತನ ಹಿಂದೆ ಒಂದು ಜನ ಬೀಡನೇ ಹೋಗ್ತಾ ಇತ್ತು. ಯಾರ್ಯಾರಿಗೆ ಆರೋಗ್ಯಕ್ಕೆ ಸ್ವಸ್ಥತೆ ಬೇಕಾಗಿತ್ತು ಅದನ್ನು ಆತನು ಕೊಡ್ತಾ ಇದ್ದ. ವಾಕ್ಯದ ಮೂಲಕ ಅವರನ್ನ ಉತ್ತೇಜಿಸ್ತಾ ಇದ್ದ, ವಾಕ್ಯದ ಮೂಲಕ ಅವರನ್ನ ಬಲಪಡಿಸ್ತಾ ಇದ್ದ, ವಾಕ್ಯದ ಮೂಲಕ ಅವರನ್ನ ಎಚ್ಚರಿಸ್ತಾ ಇದ್ದ, ತಿದ್ದುತ್ತಾ ಇದ್ದ. ಅದರ ಜೊತೆಗೆ ನಾವು ನೋಡ್ತೇವೆ, ಒಂದು ಘಟನೆಯಲ್ಲಿ ನಾವು ನೋಡ್ತೇವೆ, ಅವರು 3 ದಿನದಿಂದ ಆತನೊಟ್ಟಿಗೆ ಇದ್ದರು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಅವ್ರಿಗೆ ಏನಾದ್ರೂ ಊಟಕ್ಕೆ ಕೊಡ್ರಿ ಎಂಬುದಾಗಿ. ಹಾಗಾದ್ರೆ ಸ್ವಾಮಿ, ಇಷ್ಟು ಜನರಿಗೆ ನಾವು ಎಷ್ಟೊಂದು ಹಣ ಖರ್ಚು ಮಾಡಿ ಊಟವನ್ನು ತೆಗೆದುಕೊಡ್ಬೇಕಲ್ಲ ಎಂಬುದಾಗಿ ಶಿಷ್ಯರು ಹೇಳುವಾಗ, ನಿಮ್ಮಲ್ಲಿ ಏನಿದೆ ಅದನ್ನ ಕೊಡ್ರಿ ಅನ್ನುವಾಗ, ಒಬ್ಬ ಪುಟ್ಟ ಬಾಲಕನಲ್ಲಿ ರೊಟ್ಟಿ ಮತ್ತು ಮೀನುಗಳು ಸಿಕ್ಕುವಾಗ ಯೇಸು ಅದನ್ನೇ ತೆಗೆದುಕೊಂಡು ಪ್ರಾರ್ಥನೆಯನ್ನ ಮಾಡಿ ದೇವರಿಗೆ ಸ್ತೋತ್ರ ಸಲ್ಲಿಸಿ ಹಂಚುವಾಗ 5,000 ಉಂಡು ಇನ್ನೂ 7 ಪುಟ್ಟಿಗಳು ಅಲ್ಲಿ ತುಂಬಿದವು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಇವತ್ತು ನಾನು ಜನರಿಗೆ ಲಭ್ಯವಾಗಿರಬೇಕು, ಜನರಿಗೆ ಎಟುಕುವಂತ ರೀತಿಯಲ್ಲಿ ನಾನು ಜೀವಿಸಬೇಕು. ಒಂದು ಸಮಯ ಇತ್ತು, ನಾವು ಜನರು ನಮ್ಮಿಂದ ಸಹಾಯ ಅಪೇಕ್ಷಿಸದೇ ಹೋದರೂ ಕೂಡ ನಾವು ಮುಂದಾಗಿ ಅವರಿಗೆ ಸಹಾಯವನ್ನ ಮಾಡ್ತಾ ಇದ್ದೆವು. ಆದ್ರೆ ಈಗ ಒಂದು ಸ್ಥಿತಿ ಬಂದಿದೆ, ಜನರು ನಮಗೆ ಕೇಳಬೇಕು, ನನಗೆ ಈ ಕಷ್ಟ ಬಂದಿದೆ, ನನಗೆ ಸಹಾಯ ಮಾಡು, ನಾನು ನಿನಗೆ ಭೇಟಿಯಾಗಬೇಕಾಗಿದೆ, ನನಗೆ ಅಪಾಯಿಂಟ್ಮೆಂಟ್ ಕೊಡು ಎಂಬುದಾಗಿ. ಆದರೆ ನಾನು ನೀನು ಆರಾಧನೆ ಮಾಡುತ್ತಿರುವಂತ ಯೇಸು ಹಾಗೆ ಇದ್ದಾನ? ನೀನು ಯಾವಾಗಾದರೂ ಹೋಗು ಆತನ ಬಳಿಗೆ, ಆತನ ಸನ್ನಿಧಿಗೆ, ಆತನು ಯಾವಾಗಲೂ ನಿನಗೋಸ್ಕರ ಕಾಯ್ತಾ ಇರ್ತಾನೆ. ಇವತ್ತು ಆತನನ್ನ ಸೇವಿಸಂತ ನಾವುಗಳು ಎಂಥ ಒಂದು ಜೀವಿತವನ್ನ ನಾವು ಜೀವಿಸ್ತಾ ಇದ್ದೇವೆ ಎಂಬುದಾಗಿ ನಮ್ಮ ಹೃದಯವನ್ನ ಪರೀಕ್ಷೆ ಮಾಡಿಕೊಳ್ಳುವಂಥದ್ದಾಗಿದೆ. ಸ್ವಾರ್ಥದಿಂದ ಬದುಕುವಾಗ ಜನರು ನಮ್ಮನ್ನ ಬಿಟ್ಟು ಹೋಗಿ ಬಿಡ್ತಾರೆ. ಅಲ್ಲಿ ನಾವು ನೋಡ್ತೇವೆ, ಈ ಒಂದು ಕಥೆಯಲ್ಲಿ ನಾಬಾಲನ ವಿಷಯದಲ್ಲಿ ಅವನ ಹೆಂಡತಿಯಾದಂಥ ಅಬಿಗೈಲಳು ಬಹಳಷ್ಟು ಬುದ್ಧಿವಂತೆಯಾದಂಥ ಸ್ತ್ರೀ ಇದ್ದಳು. ದಾವೀದನು ಕೋಪದಿಂದ ಇವನನ್ನು ಕೊಲ್ಲಬೇಕೆಂಬುದಾಗಿ ಆತನು ಬರ್ತಾ ಇದ್ದ. ಅಷ್ಟರಲ್ಲಿ ಈಕೆ ಏನ್ ಮಾಡಿದ್ದ ಅಂದ್ರೆ, ಆತ ಗಂಡನಿಗೆ ಗೊತ್ತಿಲ್ಲದೆ ಮಾಂಸವನ್ನ ಮತ್ತು ರೊಟ್ಟಿಯನ್ನ
ಆಕೆ ಸಿದ್ಧಪಡಿಸಿ ದಾವೀದನಿಗೆ ಆತನ ಸಂಗಡಿಗರಿಗೂ ಊಟವನ್ನು ತೆಗೆದುಕೊಂಡು ಮಧ್ಯದ ಒಂದು ದಾರಿಯಲ್ಲಿ ಆತನಿಗೆ ಭೇಟಿಯಾಗಿ ಅದನ್ನು ಕೊಡುವಾಗ ಆತನ ಒಂದು ಸಿಟ್ಟು ಶಮನವಾಯಿತು ಎಂಬುದಾಗಿ. ನಾಬಾಲನು ಅಭಿಷಿಕ್ತನಾದಂಥ ದಾವೀದನ ಕೈಯಿಂದ ಹತನಾಗಲಿಲ್ಲ, ದೇವರಿಂದ ಹತನಾದನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇವತ್ತು ನನ್ನ ಜೀವಿತ ಹೇಗಾಗಿದೆ? ನನ್ನಲ್ಲಿ ಹೆಮ್ಮೆ ಇದೆಯಾ? ನನ್ನಲ್ಲಿ ಗರ್ವ ಇದೆಯಾ? ನನ್ನಲ್ಲಿ ಸ್ವಾರ್ಥ ಇದೆಯಾ? ನಾನು ಅದನ್ನು ಯೋಚಿಸಿಕೊಳ್ಳಬೇಕು. ಇವತ್ತು ನಾವು ನಮ್ಮ ಒಂದು ಉತ್ತಮವಾದಂಥ ಸ್ಥಿತಿಯಿಂದ ನಮ್ಮ ಕಣ್ಣುಗಳು ಕುರುಡಾಗಿ ಬಿಟ್ಟಿವೆ ಪ್ರಿಯ ದೇವ ಜನರೇ. ಬೇರೆಯವರ ಕಷ್ಟಕ್ಕೆ ನಮಗೆ ಗೊತ್ತಿಲ್ಲ, ಬೇರೆಯವರ ಕಷ್ಟಕ್ಕೆ ನಾವು ಸ್ಪಂದಿಸಲು ನಮಗೆ ಮನಸ್ಸಿಲ್ಲ, ಅದನ್ನು ತಿಳಿದುಕೊಳ್ಳುವಂಥ ಮನಸ್ಸು ಕೂಡ ನಮಗೆ ಬೇಡವಾಗಿದೆ. ಆದರೆ ದೇವರು ಈ ಮುಂಜಾನೆ ಜಾವದಲ್ಲಿ ನಿನ್ನನ್ನು ಬಹಳಷ್ಟು ಪ್ರೀತಿ ಮಾಡುವುದರಿಂದ ತನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡುತ್ತಿರುವಾಗ ಈ ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳೋಣ. ಇನ್ನು ಮೂರನೇದಾಗಿ ಕಡೆಯದಾಗಿ ನಾವು ನೋಡ್ತೇವೆ ಯಾಜಕ ಕಾಂಡ 10ನೇ ಅಧ್ಯಾಯ 1-2 ವಚನದಲ್ಲಿ. ಯಾಜಕ ಕಾಂಡ 10ನೇ ಅಧ್ಯಾಯ 1-2 ವಚನದಲ್ಲಿ ಇಲ್ಲಿ ನಾದಾಬ್ ಅಬಿಹು ಎಂಬ ಯಾಜಕೋದ್ಯೋಗ ಮಾಡ್ತಿದ್ದಂಥ ಇಬ್ಬರು ಯೌವನಸ್ಥರ ವಿಷಯದಲ್ಲಿ ನಾವು ನೋಡ್ತೇವೆ. ದೇವರು ಹೇಳಿದಂಥ ಆ ನೈವೇದ್ಯ ಯಜ್ಞದ ನಿಯಮಗಳನ್ನ ಅವರು ಉಲ್ಲಂಘನೆ ಮಾಡಿ ದೇವರ ದೃಷ್ಟಿಯಲ್ಲಿ ಬಹಳಷ್ಟು ಕೆಟ್ಟದಾಗಿ ಅವರು ನಡೀತಾ ಇದ್ರು. ಬೇಕಾದ ಮಾಂಸವನ್ನ ತಮಗೋಸ್ಕರ ತೆಗೆದುಕೊಂಡು ಇಡ್ತಾ ಇದ್ರು. ಇದು ದೇವರ ದೃಷ್ಟಿಯಲ್ಲಿ ಮಹಾಪಾಪವಾಗಿ ಪರಿಗಣಿಸಲ್ಪಟ್ಟಿತು. ಯಾಕಂದ್ರೆ ದೇವರು ಕೊಟ್ಟಂತ ಆಜ್ಞೆ ಹಾಗೆ ಆಗಿತ್ತು. ದೇವರಿಗೆ ಸೇರಬೇಕಾದಂಥ ಯಜ್ಞ ಅದು ಪೂರ್ಣವಾಗಿ ಆತನಿಗೆ ಸಮರ್ಪಿತವಾಗಬೇಕಾಗಿತ್ತು. ಇದನ್ನು ಅವರು ಮಾಡದೆ ಹೋಗಿದ್ರಿಂದ ದೇವರು ಅವರಿಬ್ಬರನ್ನ ಅಲ್ಲಿ ಹತ ಮಾಡಿದ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಮ್ಮನ್ನ ಕೇಳುವವರು ಯಾರು ಇಲ್ಲ, ನಾವು ಮಾಡಿದ್ದೇ ಸರಿ, ನಾವು ಹೇಳಿದ್ದೇ ಸರಿ ಅನ್ನುವಂಥ ಮನೋಭಾವನೆಯಲ್ಲಿ ಈ ಇಬ್ಬರು ಯೌವನಸ್ಥರು ಅವರು ಜೀವಿಸ್ತಾ ಇದ್ದರು. ಆದರೆ ದೇವರು ನೇಮಕ ಮಾಡದಂತ ಆ ಒಂದು ಕೆಲಸದಲ್ಲಿ ಅವರು ನಿಷ್ಠೆಯಿಂದ ನಡೆದುಕೊಳ್ಳದೆ ಹೋಗಿದ್ರಿಂದ ದೇವರು ಕಾಲ ಬರುವುದಕ್ಕಿಂತ ಪೂರ್ವದಲ್ಲಿ ಅವರಿಗೆ ಅಕಾಲ ಮರಣವನ್ನ ಉಂಟು ಮಾಡಿದನು ಎಂಬುದಾಗಿ ಅವರ ಜೀವಿತದ ದೃಷ್ಟಾಂತದಿಂದ ನಾವು ನೋಡುವವರಾಗಿದ್ದೇವೆ ಪ್ರಿಯ ದೇವ ಜನರೇ. ಇವತ್ತು ಈ ವ್ಯಕ್ತಿಗಳು ಏನನ್ನ ಬಯಸಿದಂದ್ರೆ ಸ್ವಲಾಭವನ್ನ ಬಯಸಿದರು. ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಮನುಷ್ಯನು ಯಾವಾಗಲೂ ತನ್ನ ಸ್ವಹಿತ ಚಿಂತನೆಯನ್ನ ನಾವು ಮಾಡುವವರಾಗಿದ್ದೇವೆ. ಮೊದಲು ನಾನು, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಗಂಡ, ನಂತರ ಬೇರೆಯವರು. ಆದರೆ ದೇವರ ವಾಕ್ಯ ಅದನ್ನು ಹೇಳೋದಿಲ್ಲ. ನಾವು ಪರರಿಗೋಸ್ಕರ ಪ್ರಾರ್ಥಿಸಬೇಕು. ಪರರ ವಿಷಯದಲ್ಲಿ ನಾವು ಮಾಡಬೇಕಾದಂಥ ಕಾರ್ಯವನ್ನ, ಸಹಾಯವನ್ನ ಮಾಡಬೇಕು. ಇನ್ನೊಬ್ಬರು ತಮ್ಮ ಕಷ್ಟವನ್ನ, ದುಃಖವನ್ನ ನಮಗೆ ಹೇಳಲು ಬಂದಾಗ ನಾವು ಅದಕ್ಕೆ ಕಿವಿಗೊಡಬೇಕು. ಆದರೆ ನಾವು ಅದನ್ನು ಮಾಡ್ತಾ ಇಲ್ಲ. ಸುಮಾರು ವರ್ಷಗಳ ಹಿಂದೆ ನಮ್ಮವರೇ ಆದಂಥ ಪಾಸ್ಟರ್ ಸ್ಟೀವನ್ ಬನ್ನ ಒಂದು ಗೀತೆಯನ್ನು ರಚಿಸಿದ್ರು. ಬಹಳಷ್ಟು ಗೀತೆಯನ್ನು ರಚಿಸಿದ್ದಾರೆ. ಅದರಲ್ಲಿ ಈ ಒಂದು ಗೀತೆ ಬಹಳ ಸುಂದರವಾಗಿದೆ. ಬಾಬೇಲಿನಿಂದ ಯೆರೂಸಲೇಮಿಗೆ ಬನ್ನಿರಿ ಓ ನನ್ನ ಪ್ರಿಯ ಜನರೇ ಎಂಬುದಾಗಿ. ಅಲ್ಲಿ ನುಡಿಗಳಲ್ಲಿ ಅವರು ಹೇಳ್ತಾರೆ, ಮಹಾವ್ಯಕ್ತಿಯಾಗಬೇಕು, ಮಾನವನ್ನು ಹೊಂದಬೇಕು ಎಂಬಾತ್ಮವನ್ನು ಬಿಟ್ಟು ಬನ್ನಿರಿ. ಮಹಾವ್ಯಕ್ತಿಯಾಗಬೇಕು, ಮಾನವನ್ನು ಹೊಂದಬೇಕು ಎಂಬಾತ್ಮವನ್ನು ಬಿಟ್ಟು ಬನ್ನಿರಿ. ಹೌದು ಪ್ರೀತಿಯುಳ್ಳ ದೇವ ಜನರೇ, ಈ ಆತ್ಮ ನಮ್ಮಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ನಾನು ಮಹಾವ್ಯಕ್ತಿಯಾಗಬೇಕು, ಜನರು ಕಂಡಲ್ಲಿ ನನಗೆ ನಮಸ್ಕಾರ ಮಾಡಬೇಕು, ಜನರು ನನ್ನನ್ನು ಗುರುತಿಸಬೇಕು, ನನಗೆ ಯಾವಾಗಲೂ ಮುಂದೆ ಸ್ಥಳ ಬೇಕು, ನನಗೆ ವೇದಿಕೆ ಬೇಕು, ನನಗೆ ಸ್ಥಾನಮಾನ ಬೇಕು. ಇದನ್ನು ನಾನು ಅಪೇಕ್ಷೆ ಪಡುವಂಥವನಾಗಿದ್ದೇನೆ. ಆದರೆ ದೇವರು ನನ್ನಿಂದ ಅಪೇಕ್ಷಿಸುವುದೇನೆಂದರೆ, ನಾನು ಆತನ ಹಾಗೆಯೇ
ದೀನರಲ್ಲಿ ದೀನನಾಗಿ ಬದುಕಬೇಕು. ಯೇಸು ಸ್ವಾಮಿ ಎಲ್ಲಿ ಇದ್ದಾನೆ ಎಂಬುದಾಗಿ ನಾವು ಹೇಳುವಾಗ ಯೇಸು ಸ್ವಾಮಿ ಮೇಲಿದ್ದಾನೆ. ಆದರೆ ಯೇಸು ಸ್ವಾಮಿನ ನಾನು ನೀನು ನೋಡಬೇಕಾದ್ರೆ ಬಹಳಷ್ಟು ಕೆಳಗೆ ಬರಬೇಕು ಪ್ರಿಯ ದೇವ ಜನರೇ. ಎಷ್ಟು ಮಟ್ಟಿಗೆ ಕೇಳಬೇಕೆಂದರೆ ಯೇಸು ಸ್ವಾಮಿ ತನ್ನ ಶಿಷ್ಯರ ಪಾದವನ್ನ ಆತನು ತೊಳಿತಾ ಇದ್ದಾನೆ. ಆ ಸ್ಥಳಕ್ಕೆ ನಾನು ನೀನು ಬರುವಾಗ ಈ ಹೆಮ್ಮೆಯ ಕಣ್ಣು, ಗರ್ವದ ಒಂದು ಮನಸ್ಸು, ಸ್ವಲಾಭ ಸ್ವಾರ್ಥ ನನ್ನಿಂದ ಹೋಗುವಂಥದ್ದಾಗಿದೆ. ಆಗಲೇ ನಾನು ಕ್ರಿಸ್ತನಿಗೋಸ್ಕರ ಆತನು ಬಯಸುವಂಥ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 24ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಯಾವನಿಗಾದರೂ ನನ್ನ ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಆತನು ನನ್ನ ಹಿಂದೆ ಬರಲಿ. ಹಾಗಾದರೆ ಇವತ್ತು ನನ್ನನ್ನು ನಿರಾಕರಿಸಬೇಕಾದರೆ ನನ್ನನ್ನು ನಾನು ನಿರಾಕರಿಸಿಕೊಳ್ಳುವುದೇನೆಂದರೆ ಈ 3 ಸಂಗತಿಗಳನ್ನು ನನ್ನ ಜೀವಿತದಿಂದ ನಾನು ನಿರಾಕರಿಸಬೇಕು. ನಾನಾಗಿಯೇ ನನ್ನನ್ನು ಗುರುತಿಸಿಕೊಳ್ಳೋದು ಬೇಡ. ರೆಕಗ್ನಿಷನ್ ಆಲ್ವೇಸ್ ಕಮ್ಸ್ ಫ್ರಮ್ ದ ಲಾರ್ಡ್. ನನ್ನನ್ನು ಗುರುತಿಸುವುದು ಯಾವಾಗಲೂ ದೇವರಿಂದ ಬರಬೇಕು. ಆವಾಗಲೇ ಅದು ಶಾಶ್ವತವಾಗಿ ನಿಲ್ಲುವಂಥದ್ದು. ಎಷ್ಟೊಂದು ವರ್ಷಗಳವರೆಗೆ ಮದರ್ ತೆರೆಸಾ ಅವರು ನಿಶ್ಶಬ್ದವಾಗಿ ತನ್ನ ಸೇವೆಯನ್ನ ಮಾಡ್ತಾ ಹೋದ್ರು. ಆದರೆ ಒಂದು ಸಮಯ ಬಂತು, ಇಡೀ ವಿಶ್ವವೇ ಅವರನ್ನು ಗುರುತಿಸುವುದು. ನೋಬೆಲ್ ಪಾರಿತೋಷಕ ಅವರಿಗೆ ಲಭ್ಯವಾಯಿತು. ಒಬ್ಬ ಪ್ರೆಸ್ ರಿಪೋರ್ಟರ್ ಅವರನ್ನು ಕೇಳ್ತಾ ಇದ್ದಾನೆ, ತಾಯಿ ನೀ ಇಷ್ಟೆಲ್ಲ ಸಾಧನೆಯನ್ನ ನೀನು ಮಾಡಿದ್ದಿ, ನೋಬೆಲ್ ಪಾರಿತೋಷಕ ನಿನಗೆ ಲಭ್ಯವಾಗಿದೆ, ನೀನು ಈ ಒಂದು ಕಾರ್ಯದ ವಿಷಯದಲ್ಲಿ ಏನು ಹೇಳುತ್ತೆ ಎಂಬುದಾಗಿ ಹೇಳಿದಾಗ ಕೇಳಿದ್ಲು, ಮೈ ವರ್ಕ್ ಇಸ್ ಎ ಡ್ರಾಪ್ ಆಫ್ ವಾಟರ್ ಇನ್ ದ ಮೈಟಿ ಓಷನ್ ಎಂಬುದಾಗಿ. ಮಹಾಸಾಗರದಲ್ಲಿ ನಾನು ಮಾಡಿದಂಥ ಕೆಲಸ ಒಂದೇ ಒಂದು ಹನಿಯಾಗಿದೆ ಎಂಬುದಾಗಿ. ನೋಡ್ರಿ ಎಂಥ ದೊಡ್ಡ ಕಾರ್ಯವನ್ನ ಆ ತಾಯಿ ಮಾಡಿದಳು. ಆದ್ರೆ ಹೇಳ್ತಾ ಇದ್ದಾಳೆ, ಒಂದು ಹನಿ, ಅಷ್ಟು ಮಟ್ಟಿಗೆ ತನ್ನನ್ನು ತಗ್ಗಿಸ್ಕೊಂಡವಳು. ಇವತ್ತು ನಾವು ಈ ಒಂದು ಪ್ರಸಿದ್ಧಿಯ ಹಿಂದೆ ಓಡೋದು ಬೇಡ, ಸ್ಥಾನಮಾನಕ್ಕಾಗಿ ಓಡೋದು ಬೇಡ. ದೇವರ ಚಿತ್ತದಲ್ಲಿ ಅದು ನಮಗೆ ಕೊಡಬೇಕಾಗಿದ್ದರೆ ಆತನೇ ತಕ್ಕ ಸಮಯದಲ್ಲಿ ನಮಗೆ ಕೊಡುವಾತನಾಗಿದ್ದಾನೆ. ಒಂದನ್ನೇ ನಾವು ಮಾಡೋಣ, ನಮ್ಮನ್ನು ನಾವು ದಿನಂಪ್ರತಿ ನಮ್ಮನ್ನು ನಾವು ನಿರಾಕರಿಸಿಕೊಳ್ಳೋಣ. ಆತನು ಹೆಚ್ಚಿಸಲ್ಪಡಬೇಕು, ನಾನು ತಗ್ಗಿಸಲ್ಪಡಬೇಕು. ಆತನು ಕಾಣಬೇಕು, ನಾನು ಮರೆಯಾಗಿರಬೇಕು ಅನ್ನುವಂಥ ಒಂದು ದೃಢ ನಿಲುವಿನೊಂದಿಗೆ ನಮ್ಮ ಕ್ರೂಜೆಯನ್ನ ನಾವು ಹೊತ್ತುಕೊಂಡು ನಾವು ಕ್ರಿಸ್ತನಿಗಾಗಿ ಬದುಕುವುದಾದರೆ ದೇವರು ನಮ್ಮನ್ನ ತನ್ನ ಉಪಯುಕ್ತವಾದ ಪಾತ್ರೆಯನ್ನಾಗಿ ನಮ್ಮನ್ನು ಮಾರ್ಪಡಿಸಿ ತನ್ನ ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರ ಉಪಯೋಗಿಸಿಕೊಳ್ಳಲು ಇಷ್ಟವುಳ್ಳವನಾಗಿದ್ದಾನೆ. ಇವತ್ತು ನನ್ನ ನಿನ್ನ ಜೀವಿತದ ಗುರಿ ಇದೇ ಆಗಿರಬೇಕು. ಆತನ ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರ ನಾನು ಒಂದು ಮುಖ್ಯವಾದ ಮೂಲೆಗಲ್ಲಾಗಬೇಕು. ಆತನ ರಾಜ್ಯಕ್ಕಾಗಿ ನಾನು ಅನೇಕ ಆತ್ಮಗಳನ್ನು ಗೆಲ್ಲಬೇಕು. ಆತನ ಒಂದು ಕ್ರೂಜೆ ಹಿಡಿದವರೆಗೆ ಜನರನ್ನು ನಾನು ನಡೆಸಬೇಕು. ಆತನ ಪ್ರೀತಿಯನ್ನ ನಾನು ಜನರಿಗೆ ಅದನ್ನು ಹೊರಸೂಸಬೇಕು ಅನ್ನುವಂಥ ಒಂದು ನಿಲುವು, ಒಂದು ನಿರ್ಧಾರದೊಂದಿಗೆ ಇವತ್ತು ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ದೇವ ಜನರೇ, ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಮ ಪ್ರೀತಿಯುಳ್ಳ ಯೇಸುವೆ, ನಿನ್ನ ನಾಮಕ್ಕೆ ಸ್ತೋತ್ರ. ಕೊಟ್ಟಂತ ವಾಕ್ಯಗಳಿಗಾಗಿ ನಾವು ನಿನಗೆ ವಂದನೆಗಳನ್ನು ಹೇಳುವವರಾಗಿದ್ದೇವೆ. ಹೌದು ಸ್ವಾಮಿ, ಇವತ್ತು ನಾವು ನಿನ್ನನ್ನು ಹಿಂಬಾಲಿಸಬೇಕಾದರೆ ದೇವರೇ, ನಾವು ನಮ್ಮ ಹೆಮ್ಮೆಯನ್ನ, ಗರ್ವವನ್ನ ಬದಿಗಿಟ್ಟು ಸ್ವಲಾಭವನ್ನ ನಾವು ಯೋಚಿಸದೆ, ಸ್ವಾರ್ಥದ ಜೀವಿತವನ್ನ ನಡೆಸದೆ, ಸ್ವಾಮಿ ದೀನರಲ್ಲಿ ದೀನನಾಗಿ ನೀನು ಯಾವ ರೀತಿಯಾಗಿ ಬದುಕಿದೆಯೋ ಅಂಥ ದೀನತೆಯ ಜೀವಿತವನ್ನ ನಾವು ಈ ಲೋಕದಲ್ಲಿ ಜೀವಿಸಬೇಕಾಗಿದೆ ಎಂಬುದನ್ನ ನಮಗೆ ನೀನು ಬೋಧಿಸಿದ್ದಿ ಕರ್ತ. ನಿನಗೆ ಸ್ತೋತ್ರ. ಮಹಾ ವ್ಯಕ್ತಿಯಾಗಿ ಮಾನವನ್ನ ಹೊಂದದೇ ಇರುವಂತೆ ನಾವು ಬದುಕಬೇಕೆಂಬ ಒಂದು ಗೀತೆಯನ್ನು ಕೂಡ ನೀನು ನಮ್ಮ ನೆನಪಿಗೆ ತಂದು ಕೊಟ್ಟಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ. ಕರ್ತನಾದಂಥ ಯೇಸುವೆ, ಬಿತ್ತಲ್ಪಟ್ಟಂಥ ಈ ವಾಕ್ಯಗಳನ್ನು ಯೇಸುವಿನ ರಕ್ತದಿಂದ ನಾವು ಮುದ್ರಿಸುತ್ತೇವೆ. ಬರುವಂಥ ದಿನಗಳಲ್ಲಿ ಸ್ವಾಮಿ ಈ ವಾಕ್ಯಗಳು ನಿನಗೋಸ್ಕರ 100ರಷ್ಟು ಫಲವನ್ನು ಕೊಡಲಿ ಎಂಬುದಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ. ಹೌದು ಸ್ವಾಮಿ, ನಾವು ಎಷ್ಟೇ ಉನ್ನತ ಸ್ಥಿತಿಗೆ ನೀನು ನಮ್ಮನ್ನು ತೆಗೆದುಕೊಂಡು ಬಂದರೂ ನಮ್ಮ ಪೂರ್ವದ ಸ್ಥಿತಿಯನ್ನು ನಾವು ಒಂದು ಕ್ಷಣವೂ ಮರೆಯದೆ ಅದರ ಅರಿವಿನಿಂದ ಸ್ವಾಮಿ ಇತರರೊಟ್ಟಿಗೆ, ನಮ್ಮ ಸಹೋದರರೊಟ್ಟಿಗೆ, ನಮ್ಮ ಬಂಧು ಬಾಂಧವರ ಮಿತ್ರ ಸ್ನೇಹಿತರೊಟ್ಟಿಗೆ ಕರ್ತನೆ
ಉತ್ತಮವಾದಂಥ ಬದುಕನ್ನು ಜೀವಿಸಲು ಕೃಪೆಯನ್ನು ಅನುಗ್ರಹಿಸು ದೇವರೇ. ಸ್ವಾಮಿ, ಈ ವಾಕ್ಯಗಳು ನಮ್ಮ ಆತ್ಮಿಕ ಒಂದು ಜೀವಿತಕ್ಕೆ ಹೆಚ್ಚಿನ ಆಶೀರ್ವಾದವನ್ನು ತರುವಂಥದ್ದಾಗಿರಲಿ ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸಿಕೊಳ್ಳುವರಾಗಿದ್ದೇವೆ ದೇವರೇ. ನಮ್ಮ ಸಭಾ ಪಾಲಕರನ್ನು ನೀನು ಹೇಳುವಾಗೆ ಆಶೀರ್ವಾದ ಮಾಡು. ದೊಡ್ಡದಾದಂಥ ಸಭೆಯ ಪರಿಪಾಲನೆಯ ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿರುವಾಗ ದೇವರೇ, ನಿನ್ನ ಆತ್ಮನ ಸಹಾಯದಿಂದ ಬಲದಿಂದ ಈವರೆಗೂ ನಡೆಸಿಕೊಂಡು ಬಂದಂತೆ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಭುತವಾದ ರೀತಿಯಲ್ಲಿ ಅವ್ರು ನಡೆಸಿಕೊಂಡು ಹೋಗಲು ಸಹಾಯವನ್ನು ಮಾಡು. ಆರೋಗ್ಯ, ಕ್ಷೇಮ, ದೀರ್ಘಾಯುಷ್ಯವನ್ನು ಅವ್ರಿಗೆ ಅನುಗ್ರಹಿಸಿ ಮಾಡುತ್ತಿರುವಂಥ ಎಲ್ಲ ಪ್ರಾರ್ಥನೆಗೆ ತಕ್ಕ ಸಮಯದಲ್ಲಿ ಉತ್ತರ ಕೊಟ್ಟು ಅವ್ರನ್ನ ತೃಪ್ತಿಪಡಿಸು. ಸಭಾಪಾಲನಾ ಸಮಿತಿಯವರು ಕೂಡ ಆಶೀರ್ವಾದ ಮಾಡು ದೇವರೇ. ನೀನು ದೊಡ್ಡದಾದಂಥ ಜವಾಬ್ದಾರಿಯ ಸ್ಥಾನದಲ್ಲಿ ಅವ್ರನ್ನ ಇಟ್ಟಿರುವಾಗ ನಿನಗೆ ಮೆಚ್ಚುಗೆ ಆಗುವಂಥ ರೀತಿಯಲ್ಲಿ ಅವರು ತಮ್ಮ ಜವಾಬ್ದಾರಿ ನಿಭಾಯಿಸಿಕೊಂಡು ಹೋಗಲು ಸಹಾಯವನ್ನು ಮಾಡು. ಎಲ್ಲ ಸಭಿಕರು ನೀನು ಕರುಣಿಸು ದೇವರೇ. ಅನಾರೋಗ್ಯದಿಂದ, ಚಿಂತೆಯಿಂದ, ಕಷ್ಟದಿಂದ, ಸಮಸ್ಯೆಯಿಂದ, ಕಣ್ಣೀರಿನಿಂದ, ನಿರುದ್ಯೋಗ ಸಮಸ್ಯೆಯಿಂದ ಅವರಿಗೆ ಬಿಡುಗಡೆಯನ್ನು ಕೊಟ್ಟು ಆಶೀರ್ವಾದದಲ್ಲಿ ನೀನು ಅವರನ್ನ ನೆಲೆಗೊಳಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಹೌದು ಸ್ವಾಮಿ, ಚಿಕ್ಕ ಮಕ್ಕಳು, ಯೌವನಸ್ಥರು ದೇವರೇ, ನಿನಗಾಗಿ ಬದುಕುವಂತೆ ಕೃಪೆಯನ್ನು ಅನುಗ್ರಹಿಸು ದೇವರೇ. ನಮಗೆ ಪಟ್ಟಣಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯಾದಂಥ ಸೌಕರ್ಯಗಳನ್ನು, ಸೌಲಭ್ಯಗಳನ್ನು, ಸಹಾಯವನ್ನು ನೀನು ಅನುಗ್ರಹಿಸಿ ಪಟ್ಟಣದ ಎಲ್ಲ ಜನರು, ನಿವಾಸಿಗಳು ಸಮಾಧಾನ, ಆರೋಗ್ಯದಲ್ಲಿ, ಸಂತೋಷದಲ್ಲಿ, ಸುರಕ್ಷತೆ, ಸುಭದ್ರತೆಯಲ್ಲಿ ಬದುಕುವಂತೆ ಕೃಪೆಯನ್ನು ಅನುಗ್ರಹಿಸು. ಈ ದಿನ ಆರಾಧನೆ ನಡುವಂಥ ನಮ್ಮ ಸಭೆಯಲ್ಲಿ ಎಲ್ಲ ಸ್ಥಳಗಳಲ್ಲಿ ನಿನ್ನ ಹಸ್ತ ಇರಲಿ, ನಿನ್ನ ಆತ್ಮನ ನಡೆಸುವಿಕೆ ಇರಲಿ ದೇವರೇ. ಕರ್ತನಾದಂಥ ಯೇಸುವೆ, ನಿನ್ನ ಸೇವಕರ ಮೂಲಕವಾಗಿ ಆಡುವಂಥ ಮಾತುಗಳು ಜನರನ್ನ ಸ್ವಾಮಿ ಕಟ್ಟುವಂಥ ಮಾತುಗಳಾಗಿರಲಿ ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಆರಾಧನೆ ಆದಿ ಮಧ್ಯಾಂತ್ಯ ನೀನಾಗಿದ್ದುಕೊಂಡು ಮಹಿಮೆ ಹೊಂದಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ವಿಶ್ವದಲ್ಲಿ ಶಾಂತಿ, ಸಮಾಧಾನವನ್ನು ಅನುಗ್ರಹಿಸು. ಮಳೆಗಾಲದಲ್ಲಿ ನಾವು ಇದ್ದೇವೆ ಸ್ವಾಮಿ, ಪೂರಕವಾಗಿ ಬೇಕಾಗಿರುವಂಥ ಎಲ್ಲ ಮಳೆಗಳನ್ನು ನೀನು ನಮಗೆ ಅನುಗ್ರಹಿಸಿ ಎಲ್ಲಿಯೂ ಅತಿವೃಷ್ಟಿ, ಅನಾವೃಷ್ಟಿ ಆಗದಂತೆ ನೀನು ಎಲ್ಲ ನಿವಾಸಿಗಳನ್ನು ಕಾಪಾಡಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಬರುವಂಥ ವಾರದಲ್ಲಿ ಮೇಲೆ ಹೇಳುವಾಗಿ ಆಶೀರ್ವಾದ ಮಾಡು. ನಿನ್ನ ಕರುಣೆ, ನಿನ್ನ ಪ್ರೀತಿ, ನಿನ್ನ ದಯೆ ಯಾವಾಗಲೂ ನಮಗೆ ಇರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಯೇಸು ಕ್ರಿಸ್ತನ ಬಲವುಳ್ಳ ನಾಮದಲ್ಲಿ ಸ್ತೋತ್ರ ಮಾಡಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ವಾಕ್ಯ ಸಂದೇಶವನ್ನು ಕೊಟ್ಟಂಥ ಪ್ರೀತಿಯ ಶ್ರೀಮತಿ ಸುಶೀಲಾ ಗೌಡರವರಿಗೆ ಸಭಾಪಾಲಕರು, ಸಭಾಪಾಲನಾ ಸಮಿತಿ ಹಾಗೂ ತಮ್ಮೆಲ್ಲರ ಪರವಾಗಿ ವಂದಿಸೋಳಾಗಿದ್ದೇನೆ. ಕೊನೆಯದಾಗಿ ಆಡುವ ಸಂಗೀತಗಳಲ್ಲಿ 308ನೇ ಸಂಗೀತದ 1 ಮತ್ತು 3 ಚರಣ ಮಾತ್ರ ಆಡಿಕೊಳ್ಳೋಣ. ಸಂಗೀತಗಳಲ್ಲಿ 308, 1 ಮತ್ತು 3 ಚರಣ. ನಿನ್ನ ಮಾರ್ಗವನ್ನು ಕರ್ತಗೋಪಿಸು, ಆತನು ನಿನ್ನನ್ನು ನಡೆಸುವನು, ಒಳ್ಳೆಯದನ್ನು ಮಾಡು ಕೊಂಡಾಡು ಅನುದಿನವೇ, ಒಳ್ಳೆಯದನ್ನು ಮಾಡು ದೇವರಲ್ಲಿಯೇ ನಂಬುತ್ತ ಕೊಂಡಾಡು ಅನುದಿನವೇ. ಮೇಲಾಚಿತೆಯೆಲ್ಲ ತಿಳಿಸಾಗೆ ನಿನ್ನ ಬಾರವೇಲಾದ ಹೋರನೆ ನಿನ್ನ ನೋಡುತ್ತಾನೆ. ಊಟೋ ಮೊದಲು ಪ್ರೀತಿ ಮಾಡಿದಾನೆ, ನಿನ್ನ ಬಿಡನು, ನಿನ್ನ ನೋಡುತ್ತಾನೆ.
ಬೀಳನು. ನಾವೆಲ್ಲರೂ ಒಟ್ಟಾಗಿ ಕರ್ತನು ಕಲಿಸಿದ ಪ್ರಾರ್ಥನೆಯನ್ನು ಆರೈಕೆ ಮಾಡೋಣ. ನಂತರ ನಮ್ಮ ಮಧ್ಯದಲ್ಲಿರುವ ಶ್ರೀಮತಿ ಸುಶೀಲಾ ಗೌಡರು ಅಂತ್ಯಾಶೀರ್ವಾದವನ್ನು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನೀನು ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನ್ನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ, ನಿನ್ನ ಕೃಪೆಯು, ತಂದೆಯಾದ ದೇವರೇ ನಿನ್ನ ಪ್ರೀತಿಯು, ಪರಿಶುದ್ಧಾತ್ಮನೇ ನಿನ್ನ ಮಧುರವಾದ ಅನ್ಯೋನ್ಯತೆಯು ಈಗಲೂ ಯಾವಾಗಲೂ ನಮ್ಮೆಲ್ಲರೊಟ್ಟಿಗೂ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್. ನಡಿಸೇನ ಯೇಸು ಕರ್ತ ಲೋಕದ ಯಾತ್ರೆಯೋ ನೀನೇ ಶಕ್ತ ನಾನಾ ಶಕ್ತ ದಾಟಿ ಸೈಸ್ವ ಹಸ್ತದು ಜೀವದಾನ ತೇನೆ